ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಎಗ್ ಬುರ್ಜಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೇಲೂ ಎಲ್ಲರೂ ಎಗ್ ಬುರ್ಜಿ ಮಾಡ್ತಾರೆ. ನಾನು ನಮ್ಮನೆ ಯಾವ ಥರ ಎಗ್ ಬುರ್ಜಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 4 ಸಣ್ಣ ಈರುಳ್ಳಿ ಆದರೆ 4 ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು. ದಪ್ಪದಾದರೆ 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು. ಸ್ವಲ್ಪ ಒಂದು ಬಾಣಲಿ ಇಟ್ಟು ಸ್ಟವ್ ಹಚ್ಚಿ ಬಾಣಲಿ ಬಿಸಿಗಿಟ್ಟು ಹೆಚ್ಚಿರೋ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಬಿಡಬೇಕು. ಹೆಚ್ಚಿರೋ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಒಂದು 2 ಟೊಮೊಟೊನ ಹೆಚ್ಕೋಬೇಕು. ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಇದಕ್ಕೆ ನಾನು ಜಾಸ್ತಿ ಏನು ಐಟಮ್ ಹಾಕಲ್ಲ, ಈರುಳ್ಳಿ ಟೊಮೊಟೊ ಅಷ್ಟೇ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿರಲಿ. ಮೀಡಿಯಮ್ ಉರಿನೇ ಇಡಿ, ದಪ್ಪ ಉರಿ ಆದರೆ ಬೇಗ ಸೀದೋಗ್ಬಿಡುತ್ತೆ. ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋದು ಹಾಕಬೇಕು. ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು, 2 ಟೊಮೊಟೊನ. ಈಗ ಸಂಜೆ ಹೊತ್ತು ಬಂದು ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ನನ್ನ ಮಗಳು ಸಂಜೆ ಬಂದು ಸ್ಕೂಲಿಂದ ಅಮ್ಮ ಏನಾರು ಮಾಡಿಕೊಡಮ್ಮ ಅಂತ ಕೇಳ್ತಿದ್ಳು. ನಾನು ಏನು ಕೊಡಲು ಅಂದ್ರೂ ಬೇಡ ಅಂತಿದ್ಲು. ಹಂಗಾಗಿ ಎಗ್ ಬುರ್ಜಿ ಮಾಡಲ ಅಂದರೆ ಮಾಡಮ್ಮ ಅಂತ ಎಗ್ ಬುರ್ಜಿ ಮಾಡಮ್ಮ ಅಂದ್ಳು. ಹಂಗಾಗಿ ನಾನು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಹಾಗೆ ಇದ್ಕಿದಂಗೆ ಮಾಡಿದೆ ಎಗ್ ಬುರ್ಜಿನ. ಚೆನ್ನಾಗಿ ಇದನ್ನು ಟೊಮೊಟೊನು ಚೆನ್ನಾಗಿ ಫ್ರೈ ಆಗಬೇಕು, ಮ್ಯಾಶ್ ಆಗಬೇಕು, ಸ್ಮೂತ್ ಆಗಬೇಕು ಟೊಮೊಟೊ ಎಲ್ಲ. ಹಾಗೆ ಇವೆರಡು ಫ್ರೈ ಆಗ್ತಾಯಿರಲಿ. ಈ ಮಾರ್ಚ್ 8ನೇ ತಾರೀಕು ಅಂದರೆ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಮ್ಮ ಲೇಡೀಸ್ಗೂ ಒಂದು ದಿನ ಕರೀತಾರಲ್ಲ ಅನ್ನೋದೊಂದು ಖುಷಿ ಇದೆ. ಮಹಿಳೆಯರು ಅಂತ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ಪ್ರತಿ ವರ್ಷವೂ ನಮ್ಮ ಮನೇಲಿ ಮಹಿಳಾ ದಿನಾಚರಣೆ ಆಚರಿಸ್ತೀವಿ. ಹಂಗಾಗಿ ನಾವು ಇನ್ನೂ ಮಾಡಿದ ಮಹಿಳಾ ದಿನಾಚರಣೆನ ಈಗ ನೆಕ್ಸ್ಟ್ ಮಾಡ್ತೀವಿ. ಆವಾಗ ವೀಡಿಯೋ ಎಲ್ಲ ಹಾಕ್ತೀನಿ ನಾನು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಅಚ್ಕಾರದ ಪುಡಿ, ಹಾಗೆ ಅರಿಶಿನ ಪುಡಿ ಇಷ್ಟು ಹಾಕಬೇಕು. ಹಾಗೆ ಒಂಚೂರು ಪೆಪ್ಪರ್ ಪುಡಿ ಹಾಕ್ಬೋದು. ಹಾಗೆ ಒಂದು 5 ಮೊಟ್ಟೆನ ಒಡೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ 1-2 ನಾಟಿ ಕೋಳಿ ಮೊಟ್ಟೆ ಇತ್ತು, ಸಂತೆಯಲ್ಲಿ ತಂದಿದ್ದರು. ಚೆನ್ನಾಗಿರುತ್ತೆ ನಾಟಿ ಕೋಳಿ ಮೊಟ್ಟೆ, ತುಂಬ ಟೇಸ್ಟ್ ಇರುತ್ತೆ, ಒಳ್ಳೆಯದು ನಾಟಿ ಕೋಳಿ ಮೊಟ್ಟೆ. ಈ ಮೊಟ್ಟೆಗಿಂತಲೂ ತುಂಬ ಒಳ್ಳೆಯದು. ಹುಷಾರಿದ್ದವ್ರಿಗೆಲ್ಲ ಕುಡಿಸ್ತಾರೆ, ಬೇಯಿಸಿ ತಿನ್ನಿಸ್ತಾರೆ. ಇಷ್ಟೇ ಇರುತ್ತೆ ಅದು ಪುಡ್ತಾಗಿ. ಇದು ಮಾಮೂಲಿ ಮೊಟ್ಟೆ, ಫಾರಮ್ ಮೊಟ್ಟೆ ಆದರೆ ದಪ್ಪ ಇರುತ್ತೆ. ನಾಟಿ ಕೋಳಿ ಮೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ. ಎಲ್ಲ ಒಂದು ಬಟ್ಲಿಗೆ ಒಡ್ಕಿಟ್ಕೊಂಡಿದ್ದೆ. ಈಗ ಸ್ವಲ್ಪ ಹೊತ್ತು ಬಾಣಲಿ ಒಳಗೆ ಹಾಕಬೇಕು. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗ್ತಿತ್ತಲ್ಲ, ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಒಂದು 2 ನಿಮಿಷ ಸಣ್ಣ ಊರಲ್ಲಿ ಬಿಡಬೇಕು ಅದನ್ನು. ಪ್ರತಿಯೊಂದು ಮನೆಯಲ್ಲೂ ಮಹಿಳೆಯರಿದ್ದೇ ಇರ್ತಾರೆ. ಅವರಿಗೆಲ್ಲರೂ ಗೌರವ ಕೊಡ್ತಾರೆ. ತಾಯಿಯಾಗಿ, ಹೆಂಡ್ತಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅತ್ತಿಗೆ ಆಗಿ ಎಲ್ಲ ಥರನೂ ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರ್ತಾರೆ. ಅವ್ರಿಗೆ ನಾವು ಎಷ್ಟು ಗೌರವ ಕೊಡ್ತೀರೋ, ಯಾರೇ ಆದರೂ ಅಷ್ಟೇ, ನಾವಾದರೂ ಗೌರವ ಕೊಡಬೇಕು, ಬೇರೆಯವರು ಗೌರವ ಕೊಡಬೇಕು. ಎಲ್ಲರೂ ಗೌರವ ಕೊಟ್ಟರೆ ಅವ್ರು ಎಷ್ಟು ದುಡಿತಾರೆ ಮನೆಗಾಗಿ. ಎಲ್ಲರೂ ಅನ್ಕೋ ಮನೇಲಿರ್ತಾರೆ ಬಿಡು, ಇವ್ರು ಏನು ಮಾಡ್ತಾರೆ ಕೆಲಸನ ಅನ್ಕೋತಾರೆ. ಮನೇಲಿರೋ ಅಷ್ಟು ಕೆಲಸ ಬೇರೆ ಎಲ್ಲೂ ಇಲ್ಲ. ಹೊರಗಡೆ ಹೋಗಿ ದುಡ್ಕೊಂಬಿಡ್ಬಾರ್ದು. ಮನೇಲಿ ಸಣ್ಣ ಪುಟ್ಟ ಕೆಲಸಗಳು, ದೊಡ್ಡ ಕೆಲಸಗಳು, ಜವಾಬ್ದಾರಿಗಳು ತುಂಬ ಇವೆಲ್ಲ ಇರ್ತವೆ ಮನೇಲಿ. ಹಂಗಾಗಿ ಎಲ್ಲರೂ ಈ ಮೊಟ್ಟೆ ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲದಕ್ಕೂ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ಮತ್ತೆ ಅಲ್ಲಲ್ಲೇ ಬಾಣಲಿ ಎಲ್ಲ ಸೀದೋಗ್ಬಿಡುತ್ತೆ. ಹಂಗಾಗಿ ಚೆನ್ನಾಗಿ ದಪ್ಪ ತಳದ ಪಾತ್ರೆ ಆದರೆ ಸೀದೋಗಲ್ಲ, ಏನಾದ್ರು ತೆಳು ಇದ್ದರೆ ತುಂಬ ಸೀದೋಗ್ಬಿಡುತ್ತೆ. ಹಂಗಾಗಿ ನಾನು ದಪ್ಪ ತಳದ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತಳ ಎಲ್ಲ ಬಿಟ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಮೊಟ್ಟೆಲಿ ತುಂಬ ಥರ ಐಟಮ್ ಮಾಡ್ಬೋದು. ಮೊಟ್ಟೆಲಿ ಆಮ್ಲೆಟು, ಎಗ್ ಬುರ್ಜಿ, ಮೊಟ್ಟೆ ಸಾಂಬಾರು, ಮೊಟ್ಟೆ ಬಿರಿಯಾನಿ, ಹಾಗೆಯೇ ಇದು ಪಡ್ಡು, ಮೊಟ್ಟೆ ಪಡ್ಡು. ನನ್ನ ಮಗಳು ಮಾಡ್ತಾಳೆ ಮೊಟ್ಟೆ ಪಡ್ಡು, ತುಂಬ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಹೆಚ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಪುಡಿಗಳೆಲ್ಲ, ಹಾಗೆ ಇದು ಮೊಟ್ಟೆ ಒಡೆದು ಹಾಕ್ಕೊಂಬಿಟ್ಟು ಪಡ್ಡಿನ ಮನೆ ಇಟ್ಟು ಪಡ್ಡಿಗೆಲ್ಲ ಹಾಕ್ತಾಳೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಬಿಸಿ ಬಿಸಿ ತಿನ್ನಬೇಕು ಮೊಟ್ಟೆ ಪಡ್ಡನ್ನ, ಆರಕ್ಕೆ ಬಿಡಬಾರ್ದು. ಆರಕ್ಕೆ ಬಿಟ್ಟರೆ ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಬಿಸಿದೇ ತಿನ್ನಬೇಕು ಮೊಟ್ಟೆ ಪಡ್ಡು. ಹಾಗೆ ಇನ್ನೊಂದು ಮಾಡ್ತಾಳೆ ಮೊಟ್ಟೆ ಪುರಿ ಅಂತ. ಮೊಟ್ಟೆ ಪುರಿ ಅಂದರೆ ಇದು ಮೊಟ್ಟೆ ಮತ್ತು ಪುರಿ ಒಗ್ಗರಣೆ ಹಾಕ್ತೀವಲ್ಲ, ಆ ಪುರಿದು ಮೊಟ್ಟೆ ಪುರಿ ಮಾಡ್ತಾಳೆ. ಸೇಮ್ ಪುರಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಮೊಟ್ಟೆ ಹಾಕೋದಷ್ಟೇ. ಪುರಿ ಉಪ್ಪಿಟ್ಟಿಗೆ ಮೊಟ್ಟೆ ಹಾಕಿ ಪುರಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಗ್ ಬುರ್ಜಿ ರೆಡಿ ಆಯಿತು. ಈಗ ತಿನ್ನೋಕೆ ಕೊಡ್ತಾಯಿದ್ದೀನಿ. ನಾನು ಟೇಸ್ಟ್ ಹೆಂಗಿದೆ ಅಂತ ಕೇಳಬೇಕು. ಆ ಟೇಸ್ಟು ನಾನು ಅವಳಿಬ್ಬರು ಹಾಕೊಂಡು ತಿಂದ್ವಿ. ಟೇಸ್ಟು ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರು ಮನೆ ಥರ ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಿ. ಇದು ನೋಡಿ ಪುಟ್ಟು ನಾಟಿ ಕೋಳಿ ಮೊಟ್ಟೆ, ಅದು ಸಂತೆಯಿಂದ ತಂದಿದ್ದರು. ಹಾಗಾಗಿ ಅದನ್ನು 1-2 ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ ನಾಟಿ ಕೋಳಿ ಮೊಟ್ಟೆ. ಎಗ್ ಬುರ್ಜಿ ರೆಡಿ ಆಯಿತು. ಈಗಿಬ್ಬರು ತಿಂತೀವಿ. ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಈ ಥರ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯವ್ರಿಗೆ ಮೊಟ್ಟೆ ಸಾಂಬಾರು ಅಂದರೆ ತುಂಬ ಇಷ್ಟ. ಮೊಟ್ಟೆ ಸಾರು, ಟೊಮೊಟೊ ಬಾತು ಅಂದರೆ ಅವ್ರ ಫೇವ್ರೇಟು. ಯಾವಾಗ ಮಾಡಿಕೊಟ್ರು ತಿಂತಾರೆ ಮೊಟ್ಟೆ ಸಾರು, ಹಾಗೆ ಟೊಮೊಟೊ ಬಾತು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.